ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್, ಇವತ್ತಿನ ಗುಡ್ ನ್ಯೂಸ್ ಮತ್ತು ಇವತ್ತಿನ ನ್ಯೂ ಅಪ್ಡೇಟ್ ಏನೆಂದರೆ ರಾಜ್ಯದ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇತ್ತೀಚಿನ ನ್ಯೂ ಅಪ್ಡೇಟ್ ಬಗ್ಗೆ ಮಾಹಿತಿ ಬಂದಿದೆ. ವೀಕ್ಷಕರೇ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಗ್ಗೆ ಇತ್ತೀಚಿನ ಅಧಿಕೃತ ವಿಶೇಷವಾದಂತ ಮಾಹಿತಿ. ವೀಕ್ಷಕರೇ, ಗಂಗಾ ಕಲ್ಯಾಣ ಯೋಜನೆ ಅಡಿಯ ಬಗ್ಗೆ 2026ರಲ್ಲಿ ಬಂದಂತಹ ಪ್ರಮುಖ ಮಾಹಿತಿ. ವೀಕ್ಷಕರೇ, ಚಿನ್ನವನ್ನು ಖರೀದಿ ಮಾಡುವಂತಹ ಪ್ರಿಯರಿಗೆ ಇವತ್ತಿನ ಗೋಲ್ಡ್ ರೇಟ್ ಎಷ್ಟಿದೆ ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ಮತ್ತು ರಾಜ್ಯದಲ್ಲಿ ಭಾರಿ ಮಳೆ ಆಗುವಂತ ಸಾಧ್ಯತೆ ಎಂದು ಹವಾಮಾನ ಇಲಾಖೆಯ ಮುನ್ಸೂಚನೆ. ವೀಕ್ಷಕರೇ, ಈ ಎಲ್ಲ ಮಾಹಿತಿಗಳ ವಿವರಗಳನ್ನು ತಿಳಿಯುವ ಮುನ್ನ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರಗಳನ್ನು ತಿಳಿಯಬೇಕಾದ್ರೆ ದಯವಿಟ್ಟು ತಾವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ರಾಜ್ಯದ ಗೃಹಲಕ್ಷ್ಮಿಯ 31ನೇ ಕಂತಿನ 2,000 ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ ಎಂಬ ಇತ್ತೀಚಿನ ವರದಿಯ ಪ್ರಕಾರ ಜುಲೈ 16, 2026ರಂದು ಬಂದಿದೆ ಎಂದು ಹೇಳಲಾಗುತ್ತಿದೆ. ಸುಮಾರು 2,400 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಅರ್ಹ ಮಹಿಳೆಯರಿಗೆ ಮಾತ್ರ ಪ್ರತಿ ತಿಂಗಳು 2,000 ರೂಪಾಯಿಗಳು ಸಹಾಯಧನವನ್ನು ನೀಡಲಾಗುತ್ತಿದೆ ಮತ್ತು 2026 ಹಾಗೂ 27ರಲ್ಲೂ ಕೂಡ ಈ ಯೋಜನೆ ಮುಂದುವರಿಯಲಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಅದಲ್ಲದೆ ಎಲ್ಲರ ಖಾತೆಗಳಿಗೂ ಕೂಡ ಒಂದೇ ದಿನ ಹಣ ಜಮಾ ಆಗುವುದಿಲ್ಲ. ಯಾಕೆಂದ್ರೆ ಜಿಲ್ಲೆಗಳು, ಬ್ಯಾಂಕ್, ಡಿಬಿಟಿ ಪ್ರಕ್ರಿಯೆಗಳು ಕೂಡ ಆಧಾರದ ಮೇಲೆ ಹಂತ ಹಂತವಾಗಿ ಜಮಾವಾಗಬಹುದು ಮತ್ತು ಬಾಕಿ ಕಂತಗಳನ್ನು ಕೂಡ ಹಂತ ಹಂತವಾಗಿ ಮುಂದಿನ ದಿನಗಳಲ್ಲಿ ಜಮಾ ಮಾಡಲಾಗುತ್ತದೆ ಎಂದು ಕೂಡ ಹೇಳಲಾಗುತ್ತಿದೆ. ಮತ್ತು ಈಗಿನ ಗೃಹಲಕ್ಷ್ಮಿ ಯೋಜನೆಯ ಮುಖ್ಯ ಅಪ್ಡೇಟ್ ಏನೆಂದರೆ ಗೃಹಲಕ್ಷ್ಮಿ ಯೋಜನೆ ಮುಂದುವರಿಯಲಿದೆ ಎಂದು ಕೂಡ ಸರ್ಕಾರ ಸ್ಪಷ್ಟಪಡಿಸಿದೆ. ಅದಲ್ಲದೆ ಫಲಾನುಭವಿಗಳ ಮರುಪರಿಶೀಲನೆ ಕೂಡ ನಡೆಯುತ್ತಿದೆ ಹಾಗೂ ಅರ್ಹ ಮಹಿಳೆಯರಿಗೆ ಮಾತ್ರ ಈ ಯೋಜನೆಯು ನಿಲ್ಲುವುದಿಲ್ಲ ಎಂದು ಕೂಡ ಹೇಳಲಾಗಿದೆ. ವೀಕ್ಷಕರೇ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಹೌದು ವೀಕ್ಷಕರೇ, ಈ ಯೋಜನೆಯಲ್ಲೂ ಕೂಡ 1 ಸೆಪ್ಟೆಂಬರ್ 2024ರಲ್ಲಿ ಜಾರಿಗೆ ಬಂದಿದ್ದು 2024ರಿಂದ 2029ರವರೆಗೆ ಅಂದರೆ 5 ವರ್ಷ ಅವಧಿಯಲ್ಲಿ ನಗರದ ಪ್ರದೇಶದ ಅರ್ಹ ಕುಟುಂಬಗಳಿಗೆ ಮನೆ ನಿರ್ಮಾಣ, ಖರೀದಿ, ಬಾಡಿಗೆಗೆ ಸಹಾಯ ಮಾಡುವಂತ ಉದ್ದೇಶದಿಂದ ಇದು ಹೊಂದಿದೆ. ಅದಲ್ಲದೆ ಕೇಂದ್ರ ಸರ್ಕಾರವು ಕೂಡ 1 ಕೋಟಿ ಹೆಚ್ಚುವರಿ ನಗರ ಕುಟುಂಬಗಳಿಗೆ ಸಹಾಯ ಮಾಡುವಂತ ಗುರಿ ಹೊಂದಿದೆ. ಒಟ್ಟು ಹೂಡಿಕೆ 10 ಲಕ್ಷ ಕೋಟಿ ಕೇಂದ್ರ ಸಹಾಯದಿಂದ ಕೂಡ ಮತ್ತು 1.6 ಲಕ್ಷ ಕೋಟಿ ಅಧಿಕೃತ ಮಾಹಿತಿ ಕೂಡ ಸಿಕ್ಕಿದೆ ಗೆಳೆಯರೇ. ಹೌದು ಗೆಳೆಯರೇ, ಸ್ವಂತ ಜಾಗ ಇರುವಂತ ಅರ್ಹ ಕುಟುಂಬಗಳಿಗೆ ಮನೆ ನಿರ್ಮಾಣಕ್ಕೆ ಕೇಂದ್ರ ಸಹಾಯ ಮಾಡುತ್ತಿದೆ ಮತ್ತು 1.5 ಲಕ್ಷ ದೊರೆಯುವಂತ ವ್ಯವಸ್ಥೆ ಕೂಡ ಇದರಲ್ಲಿ ಇದೆ ಎಂದು ಹೇಳಲಾಗುತ್ತಿದೆ. ವೀಕ್ಷಕರೇ, ಮನೆ ಸಾಲ ಪಡೆಯುವಂತ ಅರ್ಹ ಕುಟುಂಬಗಳಿಗೆ 1,80,000ವರೆಗೂ ಕೂಡ ಬಡ್ಡಿ ಸಬ್ಸಿಡಿ ಸಿಗುವಂತ ವ್ಯವಸ್ಥೆ ಇದೆ. ವಿಧವೆ, ಒಂಟಿ ಮಹಿಳೆ, ಹಿರಿಯ ನಾಗರಿಕರಿಗೆ ಆಗಿರಬಹುದು ಅಥವಾ ಅಂಗವಿಕಲಕರು, SC/ST ಆಗಿರಬಹುದು ಸೇರಿದಂತೆ ಕೆಲವು ದುರ್ಬಲ ವರ್ಗದವರಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಅದಲ್ಲದೆ ಈ ಅಭಿಯಾನವು ಕೂಡ 2026 ಮೇ 4ರಿಂದ ಜುಲೈ 31ರವರೆಗೂ ಕೂಡ ಅರ್ಹ ಫಲಾನುಭವಿಗಳಿಗೆ ತಲುಪಿದ್ದು ಮತ್ತು ಅರ್ಜಿಗಳ ಪರಿಶೀಲನೆ ಹಾಗೂ ಮನೆಗಳ ನಿರ್ಮಾಣ ಕೂಡ ವೇಗಗೊಳಿಸುವಂತ ಉದ್ದೇಶದಿಂದ ಇದು ಹೊಂದಿದೆ ಎಂದು ಹೇಳಲಾಗುತ್ತಿದೆ. ಜೂನ್ 20, 2026ರಂದು ಮಧ್ಯಪ್ರದೇಶದಲ್ಲಿ ಕೂಡ 42,000ಕ್ಕೂ ಹೆಚ್ಚು ಮಂಜೂರಾತಿ ಮನೆಗಳನ್ನು ನೀಡಲಾಗಿದೆ ಎಂದು ಹೇಳಲಾಗುತ್ತಿದೆ ಮತ್ತು ಕೇಂದ್ರ ಸಚಿವಾಲಯದಿಂದ ಇತ್ತೀಚಿನ ಪ್ರಕಟಣೆಯೂ ಇದಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ಕೃಷಿ ಕ್ಷೇತ್ರದಲ್ಲಿ ಗಂಗಾ ಕಲ್ಯಾಣ ಯೋಜನೆ ಕೂಡ ರೈತರಿಗೆ ಒಂದು ಮಹತ್ವದ ಸಹಯೋಗ ಕೊಡುವಂತ ಯೋಜನೆ ಆಗಿದೆ ಎಂದು ಹೇಳಬಹುದು. ಹಾಗಾದ್ರೆ ಗಂಗಾ ಕಲ್ಯಾಣ ಯೋಜನೆ ಎಂದರೇನೆಂದು ಕೂಡ ತಿಳಿದುಕೊಳ್ಳೋಣ. ಇದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೃಷಿ ಜಮೀನಿನಲ್ಲಿ ಬೋರ್ವೆಲ್ ಅಥವಾ ನೀರಾವರಿ ಸೌಲಭ್ಯವನ್ನು ಕಲ್ಪಿಸುವಂತಹ ಕರ್ನಾಟಕ ಸರ್ಕಾರದ ಸಹಾಯಧನದ ಯೋಜನೆ ಆಗಿದೆ. ಈ ಯೋಜನೆ ಅಡಿಯಲ್ಲಿ ಬೋರ್ವೆಲ್, ಪಂಪ್ಸೆಟ್ ಮತ್ತು ಸಂಬಂಧಿಸಿದಂತ ವಿದ್ಯುತೀಕರಣ ಸೌಲಭ್ಯವನ್ನು ಕೂಡ ಒದಗಿಸುವಂತ ಉದ್ದೇಶವಾಗಿದೆ. ಹಾಗಾದ್ರೆ ಇದರ ಪ್ರಮುಖ ಅರ್ಹತೆಗಳನ್ನು ನಾವು ತಿಳಿದುಕೊಳ್ಳೋಣ. ಅರ್ಜಿದಾರರು ಕರ್ನಾಟಕದ ಖಾಯಂ ನಿವಾಸಿಗಳಾಗಿರಬೇಕು ಮತ್ತು ಸಣ್ಣ ಅಥವಾ ಅತಿ ಸಣ್ಣ ಇಳುವರಿದಾರರಾದಂತಹ ರೈತರು ಆಗಿರಬೇಕು. ಸಾಮಾನ್ಯವಾಗಿ 1 ಎಕರೆಯಿಂದ 5 ಎಕರೆವರೆಗೂ ಕೂಡ ಒಣ ಜಮೀನು ಇರಬೇಕು. ಕೆಲವು ಜಿಲ್ಲೆಗಳಲ್ಲಿ ಕನಿಷ್ಠ 1 ಎಕರೆ ಜಮೀನು ಇದ್ದರೂ ಅರ್ಹತೆ ಇದೆ. ಪ್ರಸ್ತುತ ಅಧಿಕೃತ ಮಾಹಿತಿ ಪ್ರಕಾರ ಕುಟುಂಬದ ವಾರ್ಷಿಕ ಆದಾಯ ಕೂಡ 6 ಲಕ್ಷ ಮೀರಿರಬಾರದು ಮತ್ತು ಕನಿಷ್ಠ ವಯಸ್ಸು ಕೂಡ 18 ವರ್ಷದಿಂದ ಗರಿಷ್ಠ 55 ವರ್ಷದ ಮಿತಿ ಕೂಡ ರದ್ದುಪಡಿಸಲಾಗಿದೆ. ಹಾಗಾದ್ರೆ ಈ ಯೋಜನೆಗೆ ಸೇರಬೇಕಾದ್ರೆ ಬೇಕಾಗುವಂತ ದಾಖಲೆಗಳೇನೆಂದರೆ ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, RTC, ಸಣ್ಣ ಅಥವಾ ಅತಿ ಸಣ್ಣ ರೈತರ ಪ್ರಮಾಣ ಪತ್ರ ಮತ್ತು ಬ್ಯಾಂಕ್ ಪಾಸ್ಬುಕ್, ಭೂ ಕಂದಾಯ ರಸೀದಿ ಮತ್ತು ಸ್ವಯಂ ಘೋಷಣೆ ಮುಂತಾದಂತ ದಾಖಲೆಗಳು ಇದಕ್ಕೆ ಬೇಕಾಗುತ್ತದೆ ಗೆಳೆಯರೆ. ಹಾಗಾದ್ರೆ ಮುಖ್ಯವಾಗಿ ಈ ಯೋಜನೆಗೆ ಅರ್ಹತೆಯ ನಿಗಮ ಮತ್ತು ವಿಭಾಗದ ಪ್ರಕಾರಗಳು ಕೂಡ ಬದಲಾಗಬಹುದು ಮತ್ತು ಅರ್ಹ ರೈತರಿಗೆ ಬೋರ್ವೆಲ್, ಪಂಪ್ಸೆಟ್ ಮತ್ತು ಬೋರ್ವೆಲ್ ವಿದ್ಯುತೀಕರಣಗೊಳಿಸಲು ಸಹಾಯ ನೀಡಲಾಗುತ್ತದೆ. ಅದಲ್ಲದೆ 2026ರ ಲಭ್ಯ ಮಾಹಿತಿಗಳು ಕೂಡ ನೀರಾವರಿ ಸೌಲಭ್ಯಕ್ಕಾಗಿ 4 ಲಕ್ಷದವರೆಗೂ ಕೂಡ ಸಹಾಯಧನ
ಇದೆ ಎಂದು ಕೂಡ ಉಲ್ಲೇಖಿಸಲಾಗಿದೆ. ಅದಲ್ಲದೆ ಈ ಯೋಜನೆಯಲ್ಲಿ ಕೂಡ ಕರ್ನಾಟಕದ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಸೇರಿದಂತೆ ಸಂಬಂಧಿಸಿದ ಅಭಿವೃದ್ಧಿ ನಿಗಮಗಳ ಮೂಲಕವೂ ಕೂಡ ಜಾರಿಗೊಳಿಸಲಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ಕಳೆದ 4 ತಿಂಗಳುಗಳಿಂದ ನಿರಂತರ ಏರಿಳಿತ ಕಾಣುತ್ತಿರುವಂತಹ ಚಿನ್ನದ ಬೆಲೆಯಲ್ಲಿ ಈಗ ವಾರದ ಅಂತ್ಯದಲ್ಲಿ ಕೊಂಚ ಸಮಾಧಾನಕರ ಬೆಳವಣಿಗೆ ತಂದಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಮಾರುಕಟ್ಟೆಯಲ್ಲಿ ಬಂಗಾರದ ಪ್ರತಿ ದರದ ಮೇಲೆ ಅಂದ್ರೆ 1 ಗ್ರಾಮ್ಗೆ 35 ರೂಪಾಯಿ ಇಳಿಕೆಯಾಗಿದ್ದು ಆಭರಣದ ಖರೀದಿದಾರರಿಗೆ ಮತ್ತು ಹೂಡಿಕೆದಾರರಿಗೆ ಉತ್ತಮ ಉಳಿತಾಯ ಅವಕಾಶ ಸೃಷ್ಟಿಸಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಕಳೆದ ಕೆಲವು ದಿನಗಳಿಂದ ಹಳದಿ ಲೋಹದ ಬೆಲೆ ಕೂಡ ಗಣನೀಯವಾಗಿ ಏರಿಕೆಯಾಗಿದ್ದು ಮತ್ತು ಆಭರಣ ಪ್ರಿಯರಲ್ಲಿ ಆತಂಕ ಕೂಡ ಮೂಡಿಸಿತ್ತು. ವಿದೇಶಿ ಮಾರುಕಟ್ಟೆಗಳಲ್ಲಿ ಉಂಟಾಗಿರುವಂತಹ ಅಲ್ಪ ಸ್ವಲ್ಪ ವ್ಯತ್ಯಯ ಕೂಡ ಪರಿಣಾಮಕಾರಿಯಾಗಿ ಭಾರತದಲ್ಲಿ ಕೂಡ ದರದ ಮೇಲೆ ಇಳಿಕೆ ಕಂಡು ಬಂದಿತ್ತು. ಇನ್ನು ಬೆಳ್ಳಿ ದರದಲ್ಲಿ ಕೂಡ ಯಾವುದೇ ಬದಲಾವಣೆ ಆಗಿಲ್ಲ, ಅದು ಸ್ಥಿರತೆ ಇದೆ ಎಂದು ಕೂಡ ಹೇಳಲಾಗುತ್ತಿದೆ. ಹಾಗಾದ್ರೆ 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 10 ಗ್ರಾಮ್ಗೆ 1,32,200 ರೂಪಾಯಿ ಆಗಿದ್ದು ಮತ್ತು 24 ಕ್ಯಾರೆಟ್ ಅಪರಂಜಿ ಚಿನ್ನದ ಪ್ರತಿ 10 ಗ್ರಾಮ್ಗೆ 1,44,220 ರೂಪಾಯಿ ಆಗಿದೆ ಮತ್ತು ಬೆಳ್ಳಿಯ ದರವು ಕೂಡ 100 ಗ್ರಾಮ್ಗೆ 23,500 ರೂಪಾಯಿ ಆಗಿದೆ ಎಂದು ಹೇಳಲಾಗುತ್ತಿದೆ. ಹಾಗಾದ್ರೆ ರಾಜಧಾನಿ ಬೆಂಗಳೂರಿನಲ್ಲಿ ಕೂಡ ಪ್ರತಿ 10 ಗ್ರಾಮ್ಗೆ 22 ಕ್ಯಾರೆಟ್ ಚಿನ್ನದ ಬೆಲೆ 1,32,200 ಆಗಿರುತ್ತದೆ ಮತ್ತು 100 ಗ್ರಾಂ ಬೆಳ್ಳಿಯ ಬೆಲೆ 23,500 ರೂಪಾಯಿಯಷ್ಟಿದೆ. ತಮಿಳುನಾಡು, ಕೇರಳ ಸೇರಿದಂತೆ ನೆರ ರಾಜ್ಯಗಳ ಪ್ರಮುಖ ನಗರಗಳಲ್ಲಿ ಕೂಡ ಬೆಳ್ಳಿ ದರ ಸ್ಥಿರವಾಗಿದ್ದು ಮತ್ತು ಪ್ರತಿ ಗ್ರಾಮ್ಗೆ 23,500 ರೂಪಾಯಿ ದರದಂತೆ ಮಾರಾಟವಾಗುತ್ತಿದೆ ಮತ್ತು ಮಾರುಕಟ್ಟೆಯಲ್ಲಿ ಬೆಲೆ ಇಳಿಕೆಯಾಗಿರುವುದು ಹಾಗೂ ಆಷಾಢದ ವಿಶೇಷ ರಿಯಾಯಿತಿಗಳು ಕೂಡ ಲಭ್ಯವಾಗಿರುವುದರಿಂದ ಮುಂಬರುವ ಹಬ್ಬದ ಚಿನ್ನ ಖರೀದಿಸಲು ಬಯಸುವವರಿಗೆ ಇದು ಅತ್ಯಂತ ಅನುಕೂಲಕರವಾದಂತಹ ಸಮಯ ಎಂದು ಕೂಡ ಮಾರುಕಟ್ಟೆಯ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ರಾಜ್ಯದಲ್ಲಿ ಕಳೆದ 2-3 ತಿಂಗಳುಗಳಿಂದ ಭಾರಿ ಮಳೆ ಆಗುತ್ತಿದೆ ಮತ್ತು ಅದರಲ್ಲಿಯೂ ಕೂಡ ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ಕೂಡ ಸತತವಾಗಿ ಸುರಿಯುತ್ತಿರುವಂತಹ ಮಳೆಯ ಪರಿಣಾಮವಾಗಿ ಅಲ್ಲಲ್ಲಿ ಗುಡ್ಡಗಳು ಕುಸಿದಂತಹ ಘಟನೆಗಳು ಕೂಡ ನಡೆದಿವೆ. ಹೀಗಾಗಿ ಮುನ್ನೆಚ್ಚರಿಕೆ ವಹಿಸಬೇಕಾಗಿ ಕ್ರಮದಿಂದ ಹವಾಮಾನ ಇಲಾಖೆಯು ಕೂಡ ಸೂಚನೆ ನೀಡಿದೆ. ವೀಕ್ಷಕರೇ, ಹೌದು ವೀಕ್ಷಕರೇ, ಸಾಗರ ತಾಲೂಕಿನ ವಿವಿಧೆಡೆ ಕಳೆದ 3 ದಿನಗಳಿಂದ ಭಾರಿ ಮಳೆ ಆಗುತ್ತಿದೆ ಮತ್ತು ಕಾಸರಗೋಡು ಜಿಲ್ಲೆಯಲ್ಲಿ ಕೂಡ ಸತತವಾಗಿ ಮಳೆ ಸುರಿಯುತ್ತಿರುವುದರಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಲು ಹವಾಮಾನ ಇಲಾಖೆಯು ಸೂಚನೆ ನೀಡಿದೆ ಮತ್ತು ತುಂಗಭದ್ರವು ಕೂಡ ನದಿ ಉನ್ನತ ಮಟ್ಟಕ್ಕೆ ಮೀರಿ ಹರಿಯುತ್ತಿರುವುದರ ಕಾರಣಕ್ಕಾಗಿ ಅಲ್ಲಿ ನದಿಯ ಹತ್ತಿರ ಯಾರು ಹೋಗಬಾರದೆಂದು ಕೂಡ ಮುನ್ಸೂಚನೆ ನೀಡಲಾಗಿದೆ ಮತ್ತು ಹಳ್ಳ ಕೊಳ್ಳಗಳ ಹತ್ತಿರ ಕೂಡ ಮಕ್ಕಳನ್ನು ಕೂಡ ಬಿಡಬಾರದೆಂದು ಕೂಡ ಸೂಚಿಸಲಾಗಿದೆ. ಅದಲ್ಲದೆ ರಾಜ್ಯದ 5 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಹಾಸನ ಜಿಲ್ಲೆಗಳಿಗೆ ಭಾರಿ ಮಳೆ ಆಗುವಂತ ಸಾಧ್ಯತೆ ಇದೆ ಎಂದು ಕೂಡ ಹವಾಮಾನ ಇಲಾಖೆ ತಿಳಿಸಿದೆ. ಅಲ್ಲದೆ ದಕ್ಷಿಣ ಕನ್ನಡ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಇಲಾಖೆಯು ಕೂಡ ರೆಡ್ ಅಲರ್ಟ್ ಅನ್ನು ಘೋಷಿಸಿದೆ. ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಕೊಡಗು ಹಾಗೂ ಹಾಸನ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ತಾವು ನಮ್ಮ ಈ ವಿಡಿಯೋ ಮೊದಲು ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ನಿಮ್ಮ ಸಲಹೆ ಮತ್ತು ಸೂಚನೆಗಳನ್ನು ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತಪ್ಪದೇ ನಿಮ್ಮ ಊರನ್ನು ಕೂಡ ಮೆನ್ಷನ್ ಮಾಡಿ, ಯಾಕೆಂದರೆ ಮುಂದಿನ ಮಾಹಿತಿಗಳನ್ನು ಅಪ್ಡೇಟ್ ಮಾಡಲು ನಮಗೆ ಅನುಕೂಲವಾಗುತ್ತದೆ. ಮತ್ತು ನಮ್ಮ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.